ನಾನು ನಮ್ಮ ನಮ್ಮ ಕ್ಯಾಂಡಿಡೇಟ್ ಯಾವ ರೀತಿ ಸೆಲೆಕ್ಟ್ ಮಾಡಿದ್ದೇವೆ ಅಂದ್ರೆ ಅವರ ಬುದ್ಧಿ ಆಧಾರಿತವಾಗಿ, ಅವರ ಟೆಕ್ನಿಕಲ್ ನಾಲೆಡ್ಜ್ ಆಧಾರಿತವಾಗಿ, ಅವರಿಗೆ ಕಾನೂನಾತ್ಮಕವಾಗಿ ಇರ್ತಕ್ಕಂಥ ವಿಷಯ ಆಧಾರಿತವಾಗಿ ನಾನು ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡಿದ್ದೇನೆ. ಯಾವುದೇ ಕಾರಣದಿಂದ ಯಾರ ಜಾತಿ ಅಂತ ಸೆಲೆಕ್ಟ್ ಮಾಡಿಲ್ಲ. ಜಾತಿಯನ್ನ ಯಾವತ್ತೂ ಕೂಡ ನಾನು ನನ್ನ ಕಚೇರಿ ಒಳಗಡೆ ಸುಳಿಲಿಕ್ಕೆ ಬಿಡೋದಿಲ್ಲ. ಅಫ್ಕೋರ್ಸ್ ನಾನು ಯಾವ್ದೋ ಒಂದು ಜಾತಿ ಹುಟ್ಟಿದೀನಿ, ಇಲ್ಲ ಅಂತಲ್ಲ, ಇದಕ್ಕೂ ಹೇಳ್ಬಿಡ್ತೀನಿ. ಮೊನ್ನೆ ನಾನು ಲಾಸ್ಟ್ ಟೈಮ್ ಸೋತಂತ ಸಂದರ್ಭದಲ್ಲಿ ಇವತ್ತು ಅವರಿಲ್ಲ, ದಿವಂಗತ ಆಗಿದ್ದಾರೆ. ನರಸಿಂಹಮೂರ್ತಿಯಿಂದ ಅಷ್ಟೇ ರಿಟೈರ್ಡ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ನನಗೆ ಫೋನ್ ಮಾಡಿದ್ರು ಸೋತ ಮೇಲೆ, ಶ್ರೀರಾಮ ನೀನೆಲ್ಲ ಸೋತ, ನಿನಗೆ ಗೊತ್ತಿಲ್ಲ, ನಿನ್ಗೆ ಗೊತ್ತು, ನಾನು ಯಾವ್ದೋ ಒಂದು ಜಾತಿ ಹುಟ್ಟಿದ್ದೀನಿ, ಆ ಜಾತಿ ಒಂದು ಸಬ್ ಜಾತಿ ಬೇರೆ, ಆ ಸಬ್ ಜಾತಿ ಮೇಲೆ 116 ಓಟ ಬೆಂಗಳೂರಾಗಿ ಒಬ್ಬನಿಗೂ ಫೋನ್ ಮಾಡಿ ಅಂತಂದ್ರೆ ನೀನು ಎದುರುಗಡೆ ಬಂದು ಸುಮ್ಮನೆ ಥ್ಯಾಂಕ್ಸ್ ಕೊಟ್ಟಂತೆ, ಸರ್ ನಾನು ನಿಮ್ಮೊಂದು ನಿಂತಿದ್ದೀನಿ ದಯವಿಟ್ಟು ನೋಡಕ್ಕೆ ಸರ್, ಅವರೆಲ್ಲ ನಿಮ್ಗೆ ಏನು ಶ್ರೀರಾಮ ದುರಾಂತರ ಹೇಳ್ಬೇಕು ಅಂತ ಅನ್ಸುತ್ತೆ ಅಂತ ಅಂದ್ರು ನನಗೆ ಅಂದ್ರು. ಅವಾಗ ಹೇಳಿದೆ, ಸರ್ ತಾವು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಕಾಳಜಿಯಿಂದ ಈ ಮಾತನಾಡಿದ್ದೀನಿ, ನಾನು ಒಪ್ತೀನಿ. ಒಂದು ವಿಚಾರ ಹೇಳ್ತೀನಿ ಸರ್, ಇನ್ನು ನನ್ನ ಸರ್ವಿಸ್ ಇರೋದ್ರಲ್ಲಿ ಇನ್ನೂ 4 ಬಾರಿ ನಾನು ಚುನಾವಣೆ ನಿಲ್ಬೋದು. 4 ಬಾರಿ ಸೋತ್ರು ಪರವಾಗಿಲ್ಲ, ನಾನು ಈ ಜಾತಿಯವನು ಅಂತ ನನಗೆ ಓಟ್ ಹಾಕೋರು ಓಟೇ ಬೇಡ. ನನಗೆ ಶ್ರೀರಾಮ ಸಾಮರ್ಥ್ಯ ಐತೆ, ಕೊಡ್ತಕ್ಕಂಥದ್ರಲ್ಲಿ ಅವನಿಗೆ ಯಶಸ್ವಿ ಆಗ್ತಾನೆ. ಮ್ಯಾನೇಜ್ಮೆಂಟ್ ಅಲ್ಲಿ ಮಾತಾಡಿ ಅಥವಾ ಸರ್ಕಾರದ ವಿರುದ್ಧ ಮಾತಾಡಿ, ಸರ್ಕಾರದ ಪರವಾಗಿ ಮಾತಾಡಿ ಅಂತ ಏನಾದ್ರು ಮೊದಲು ನಿಮಗೆ ನಿಮ್ಮಕ್ಕೆ ಬಂದ್ರೆ ಆಗ ನೀವು ಮತವನ್ನು ಹಾಕಿ. ಜಾತಿ ಆಧಾರದ ಖಂಡಿತವಾಗ್ಲೂ ಮತನ ಕೇಳಲ್ಲ ಅಂತ ಅವತ್ತು ನಾನು ಹೇಳಿದ್ದೇನೆ. ಅದಕ್ಕೆ ನಾನು ಸ್ಟಿಕರ್ ಆಗಿದ್ದೇನೆ. ಸೋಲು ಗೆಲುವು ಒಂದೇ ಮುಖದ ನಾಣ್ಯ ಇದ್ದಂಗೆ ಬರ್ತದೆ. ಗೆಲ್ಲೇಬೇಕು ಅಂದ್ರೆ 100 ಅಡ್ಡದಾರಿ ಹಿಡಿಬೋದು. ನಾನು ಯಾಕೆಂದ್ರೆ ನಾನು ಫಸ್ಟ್ ಹೇಳಿದ್ದೇನೆ, ನನಗೆ ಮತ ಹಾಕ್ತಕ್ಕಂಥವ್ರ ಬಗ್ಗೆ ಸ್ಪಷ್ಟ ಅರಿವಿದೆ, ಅವ್ರ ವ್ಯಾಲ್ಯೂ ಏನಂತ ತಿಳ್ಕೊಂಡಿದ್ದೇನೆ. ಸುಳ್ಳು ಹೇಳಿಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ.